ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು. ಈಗಾಗಲೇ ನನ್ನ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿದ್ದೀರೋ, ಕಮೆಂಟ್ ಮಾಡ್ತಾಯಿದ್ದೀರೋ ಅವ್ರಿಗೆಲ್ಲ ಧನ್ಯವಾದಗಳು. ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ರಾಯರ ಬಗ್ಗೆ ತುಂಬ ವಿಷಯಗಳು ಹೇಳೋದಿದೆ. ಆ್ಯಂಡ್ ರಾಯರ ಭಕ್ತರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಈ ವಿಡಿಯೋನ ಕೇಳಿ, ಅವರ ಆಶೀರ್ವಾದ ಸಂಪೂರ್ಣ ನಿಮ್ಮ ಮೇಲೆ ಇರಲಿ. ಕೊನೆವರೆಗೂ ನೋಡಿ. ಆ್ಯಂಡ್ ಏನಂದರೆ, ಫಸ್ಟು ಎಲ್ಲರೂ ಕೇಳ್ತಾ ಇರೋ ಕ್ವಶನ್ಸ್ ಏನಂದರೆ, ನಾವು ಮಟನ್ ತಿಂತೀವಿ, ನಾವು ನಾನ್ ವೆಜ್ಜು, ನಾವು ರಾಯರ ಫೋಟೋನ ಮನೇಲಿ ಇಡ್ಬೋದಾ, ನಾವು ಇಡಬಾರ್ದಾ, ನಾವು ಪೂಜೆ ಮಾಡಬೇಕಾ, ಇಲ್ಲ ರಾಯರ ಫೋಟೋ ತಂದರೆ ಯಾವ ಮೂಲೆಯಲ್ಲಿ ಇಡಬೇಕು, ಆಚೆ ಇಡಬೇಕಾ, ಹಾಲಲ್ಲಿ ಇಡಬೇಕಾ, ಇಲ್ಲ ದೇವ್ರ ಮನೇಲಿ ಇಡಬೇಕಾ ಅನ್ನೋದು ತುಂಬ ಜನ ಕೇಳ್ತಾ ಇದ್ದಾರೆ ಕ್ವಶನ್ಸು. ನಾವು ಹೇಳೋದಿಷ್ಟೇ, ನಾವು ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ಸ್, ನಾವು ರಾಯರಿಗೆ ಪೂಜೆ ಮಾಡ್ಬೋದಾ ಇಲ್ವಾ ಅಂತ ತುಂಬ ಜನ ಕೇಳ್ತಾ ಇರೋದಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ರಾಯರಿಗೆ ಪೂಜೆ ಮಾಡೋದ್ರಿಂದ ನಮಗೆ ಏನೆಲ್ಲ ಫಲ ಸಿಗುತ್ತೆ, ಹೌದು ಖಂಡಿತವಾಗ್ಲೂ ರಾಯರನ್ನ ಪೂಜೆ ಮಾಡಿದವ್ರು ಯಾವತ್ತೂ ಕೆಟ್ಟದಾಗಿಲ್ಲ. ಆ್ಯಂಡ್ ಆಗೋದಕ್ಕೆ ರಾಯರು ಬಿಡೋದು ಇಲ್ಲ. ಏನಂದರೆ, ನಾವು ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಅಂತ ಯಾವತ್ತೂ ಯಾವ ದೇವ್ರೂ ನಮಗೆ ಇದು ಮಾಡಲ್ಲ. ನಾವು ಒಂದು ದೇವ್ರ ಫೋಟೋ ತರ್ತೀವಿ. ಇವಾಗ ತಂದರೆ ಯಾವ ಥರ ತರ್ಬೋದು, ಗೋಮಾತೆ ಇರೋದು ರಾಯರ ಫೋಟೋ ಸಿಗುತ್ತೆ, ಆ್ಯಂಡ್ ರಾಯರು ಕೃಷ್ಣ ಜೊತೆ ಇರೋದು ಸಿಗುತ್ತೆ, ಆ್ಯಂಡ್ ಈ ಥರ ವಿಗ್ರಹ ಸಿಗುತ್ತೆ ನಿಮಗೆ ಯಾವುದು ಆ ಕ್ಷಣಕ್ಕೆ ನಾನು ತೊಗೊಂಡು ಹೋಗಬೇಕು ಅನಿಸುತ್ತೋ ರಾಯರ ಫೋಟೋ, ಅದು ನೀವು ತೊಗೊಂಬಂದು ಇಟ್ಕೋಬೋದು. ಆ್ಯಂಡ್ ಗೋಮಾತೆ ಜೊತೆ ಇರೋ ತಂದು ಇಟ್ಕೊಂಡ್ರೆ ನಿಮಗಿನ್ನೂ ತುಂಬ ಶಕ್ತಿ ಇರುತ್ತೆ. ಯಾಕಂದರೆ ಗೋಮಾತೆ ತುಂಬ ನೂರಾರು ಸಾವಿರಾರು ಕೋಟಿ ಇರೋಂತಹ ಒಂದು ಪ್ರಾಣಿ ಅಂದರೆ ಅದು ನಮ್ಮ ಭಾರತದಲ್ಲಿ ಅದು ಗೋಮಾತೆ ಒಂದೇ. ಆ ಫೋಟೋ ಇರೋದ್ರಲ್ಲಿ ತಂದು ಮಡಿಕೊಂಡ್ರೆ ಇನ್ನೂ ತುಂಬ ಅನುಕೂಲವಾಗುತ್ತೆ. ಆ್ಯಂಡ್ ರಾಯರ ಫೋಟೋ ತಂದಾಗ ನಾವು ಯಾವ ರೀತಿ ತರಬೇಕು ಅಂತ ಅಂದರೆ, ಮೊದಲನೇದಾಗಿ ನಾವು ಒಂದು ರಾಯರ ಮಠಕ್ಕೆ ದರ್ಶನ ಕೊಟ್ಟು, ತಂದೆ ನಾನು ನಿನ್ನ ನಾನು ಪೂಜಿಸ್ಕೊತಾ ಇದ್ದೀನಿ ಅಂದ್ಬಿಟ್ಟು ಅಲ್ಲಿಗೋಗಿ ನಿಮಗೇನೋ ಒಂದು ಪೂಜೆ ಮಾಡಿಸ್ಬೇಕು, ಇಲ್ಲಾಂದರೆ ದೇವರಿಗೆ ಏನಾದರೂ ಒಂದು ಹೂವು ಅರ್ಪಿಸ್ಬೇಕು ಅಂದರೆ ಅರ್ಪಿಸ್ಬಿಟ್ಟು ಬಂದು, ಆವಾಗ ನೀವೊಂದು ರಾಯರ ಫೋಟೋ ತಂದು ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡಿ, ನಿಮ್ಮ ಮನೆ ದೇವರಿಗೆ ಮೊದಲು ಪೂಜೆ ಮಾಡಿ, ಗಣೇಶನಿಗೆ ಪೂಜೆ ಮಾಡಿ, ರಾಯರ ಫೋಟೋನ ತಂದು ನೀವು ದೇವ್ರ ಮನೆ ಒಳಗಡೆ ಇಟ್ಕೋಬೋದು. ತುಂಬ ಅನುಕೂಲವಾಗುತ್ತೆ. ಯಾವುದೇ ಥರ ಅಂಟು ಮುಂಟು ಇಲ್ಲದೆ ಇರೋ ಹಾಗೆ ದೇವ್ರ ಮನೇಲಿ ನೀಟಾಗಿ ಇಟ್ಕೋಬೋದು. ಇಲ್ಲ ನಾವು ಹಾಲಲ್ಲಿ ಇಟ್ಕೊತೀವಿ ಅನ್ನೋರಾದರೂ ಸಹ ಇಟ್ಕೊಬೋದು. ಈ ಹಾಲಲ್ಲಿ ಎಂಟ್ರೆನ್ಸಲ್ಲಿ ಇಟ್ಕೊಂಡ್ರೆ ಮನೆ ಮುಂಭಾಗ ಎಂಟ್ರೆನ್ಸ್ ಆಯಿತಾ ಲೆಫ್ಟ್ ಸೈಡಲ್ಲಿ ನಾವು ರಾಯರ ಫೋಟೋ ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಆ್ಯಂಡ್ ಯಾವುದೇ ತರಹ ನೆಗೆಟಿವ್ ಅಂದರೆ ದೆವ್ವ ಅದು ಇದು ಅಂತ ತುಂಬ ಇರುತ್ತಲ್ಲ, ಅವು ಯಾವಕ್ಕೂ ದೇವರು ಒಳಗಡೆ ನಮಗೆ ಬಿಡೋದಿಲ್ಲ. ರಾಯರ ಫೋಟೋ ತಂದು ಮಡಿಕೊಂಡು ತಕ್ಷಣ ನಿಮಗೆ ರಾಯರು ಮನೆಗೆ ಬಂದಿದ ತಕ್ಷಣವೇ ನಿಮ್ಮ ಮನೇಲಿರೋ ಸಮಸ್ಯೆ ಏನೇನಿದೆ ಅನ್ನೋದೆಲ್ಲ ಗಮನ ಹಿಡಿತಾರೆ ಅವರು. ಅದೆಲ್ಲ ಆದಮೇಲೆ ನಿಮಗೆ ಅವರು ಏನಂದರೆ, ನಮಗೆ ತಂದು ಇಟ್ಕೊಂಡು ನಮಗೇನು ಒಳ್ಳೆಯದೇ ಆಗ್ತಾ ಇಲ್ವಲ್ಲ ಅಂತ ಕೇಳೋರಿಗೆ ನಾನೊಂದು ಮಾತು ಹೇಳ್ಬೋದು. ನಮ್ಮ ಕರ್ಮ ಕಳ್ಕೊಬೇಕು. ನಾವು ಮಾಡಬೇಕು ಪೂಜೆ, ರಾಯರಿಗೆ ಪೂಜೆ ಮಾಡಿದಷ್ಟು ನಮ್ಮ ಕರ್ಮಗಳು ಕಲಿಯುತ್ತೆ. ಯಾಕಂದರೆ ಕರ್ಮ ಇದ್ದರೆ ಯಾವ ಮನುಷ್ಯನಿಗೆ ಅಷ್ಟು ಎಲ್ಲೇ ಹೋದರೂ ಏನೇ ಥರ ಆಗಲಿ ಅನುಕೂಲವಾಗಲ್ಲ. ಸೊ ಕರ್ಮ ಅನ್ನೋದು ಮೊದಲು ನಮಗೆ ಕಳಿಬೇಕು ಅಂದರೆ ಅದು ರಾಯರಿಂದನೇ ಸಾಧ್ಯ. ಅವರಿಗೆ ಪೂಜೆ ಮಾಡಷ್ಟು ನಮಗೆ ತುಪ್ಪದ ದೀಪ ಹಚ್ಚಿ, ರಾಯರೇ ನನಗೆ ನನ್ನ ಕಷ್ಟ ಎಲ್ಲ ಕರಗೋ ರೀತಿ ಮಾಡಿ, ನಂಗೆ ಒಳ್ಳೆ ಕಡೆ ಜ್ಞಾನ ಕೊಟ್ಟು, ನನಗೆ ಒಳ್ಳೆ ದರ್ಶನ ನಿಮ್ಮದು ಆಗಿದೆ, ನಿಮ್ಮಿಂದ ನನಗಿನ್ನೂ ಒಳ್ಳೇದಾಗಬೇಕು, ನನ್ನ ಸಂಸಾರಕ್ಕೆ ಒಳ್ಳೇದಾಗಬೇಕು ಅನ್ನೋದೊಂದು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ರಾಯರಿಗೆ ಪೂಜೆ ಮಾಡಿ, ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ. ನಮ್ಮದೇನಿದೆಯೋ ನಮ್ಮ ಕೆಲಸನ ನಾವು ಮುಂದುವರ್ಸ್ಕೊಂಡು ಹೋಗೋಣ. ಆಮೇಲೆ ನಾವು ಗುರುವಾರ ತಪ್ಪದೇ ನಾವು ರಾಯರ ಫೋಟೋ ತಂದು ಇಟ್ಕೊಂಡ್ಮೇಲೆ ಸುಮ್ಮನೆ ಮಡಿಕೊಳೋದಲ್ಲ ಅದು. ನಾವು ಪ್ರತಿ ಗುರುವಾರ ರಾಯರ ಫೋಟೋನ ಸೀಟಿ ಆ್ಯಂಡ್ ಅದಕ್ಕೆ ಅರಿಶಿನ ಇರುತ್ತಲ್ಲ, ಅದನ್ನು ಅರಿಶಿನ ಕುಂಕುಮ ಎರಡೂ ಇಡಬಾರ್ದು. ಆ್ಯಂಡ್ ಗಂಧ ಇರುತ್ತೆ, ರಾಯರಿಗೇ ಗಂಧ ಸಿಗುತ್ತೆ. ಆ ಗಂಧದಲ್ಲಿ ರಾಯರಿಗೆ ನಾವು ಇಡಬೇಕು. ಬೇರೆ ದೇವರಿಗೆಲ್ಲ ಅರಿಶಿನ ಕುಂಕುಮ ಇಡ್ತೀವಲ್ಲ, ಆ ರೀತಿ ಅರಿಶಿನ ಕುಂಕುಮ ರಾಯರ ಫೋಟೋಗೆ ಇಡೋಂಗಿಲ್ಲ. ಆ್ಯಂಡ್ ಗೆಜ್ಜೆ ವಸ್ತ್ರನ ರಾಯರಿಗೆ ಹಾಕಬೇಕು. ನೀವು ಗೆಜ್ಜೆ ವಸ್ತ್ರ ಹಾಕಿದಷ್ಟು ತುಂಬ ನಿಮ್ಗೆ ಒಳ್ಳೆಯದಾಗುತ್ತೆ.
ಆ್ಯಂಡ್ ರಾಯರಿಗೆ ಇಷ್ಟವಾದ ಹೂವು ಅಥವಾ ಆ ಹೂವು ಸಿಗಲಿಲ್ಲ ನಿಮಗೆ ಅಂತ ಅಂದರೆ ಅಟ್ಲೀಸ್ಟ್ ತುಳಸಿ ಗಿಡನ ತಂದು ರಾಯರಿಗೆ ಒಂದು 2 ಆಗುವಷ್ಟಾದರೂ ತುಳಸಿನ ನೀವು ದೇವರಿಗೆ ಅರ್ಪಿಸ್ಬೇಕು. ಅರ್ಪಿಸಾದ್ಮೇಲೆ ರಾಯರ ಹತ್ರ 2 ದೀಪ ಹಚ್ಚಿ ನಿಮ್ಮ ಕಷ್ಟ ಏನೇನಿದೆಯೋ ಅದೆಲ್ಲ ತಂದೆ ನನಗೆ ಈ ರೀತಿ ಕಷ್ಟ, ಇಲ್ಲ ನನಗೆ ಈ ರೀತಿ ಅನುಕೂಲ ಆಗಬೇಕು, ಇಲ್ಲ ನನಗೆ ಈ ರೀತಿ ಕಷ್ಟ, ಬೇರೆಯವರಿಂದ ಏನೇ ತೊಂದರೆ ಆಗಿದ್ರು ನೀವು ರಾಯರ ಹತ್ರ ಕೂತ್ಕೊಂಡು ಒಂದು 10ರಿಂದ ಒಂದು 15 ನಿಮಿಷ ನೀವು ದೇವ್ರ ಹತ್ರ ಕೂತ್ಕೊಂಡು ಮನಸ್ಸು ಬಿಚ್ಚಿ ನೀವು ಜನದ ಹತ್ರ ಹೇಳೋದ್ ಬದಲು ರಾಯರ ಹತ್ರನೇ ನಿಮ್ಮ ಕಷ್ಟನೆಲ್ಲ ಹೇಳ್ಕೊಂಡ್ರೆ ನಿಮ್ಮ ಕಷ್ಟ ಎಲ್ಲ ಕರಗೋಗುತ್ತೆ. ಆ್ಯಂಡ್ ರಾಯರು ಯಾರನ್ನೂ ಸುಮ್ಮನೆ ಯಾರ ಮನೆಗೂ ರಾಯರು ಬರೋದು ಇಲ್ಲ. ಆ್ಯಂಡ್ ರಾಯರು ನಿಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ಅದು ತುಂಬ ಒಳ್ಳೇದು ಮಾಡ್ತಾರೆ ನಿಮಗೆ. ಈ ಕ್ಷಣ ಕಷ್ಟ ಆಗಿರ್ಬೋದು, ಈ ಸಿಚುವೇಶನ್ನ ನಾನು ಯಾಕೆ ನಿಭಾಯಿಸ್ತೀನಿ, ಹೆಂಗೆ ಮಾಡ್ತೀನಿ ಅನ್ನೋದೆಲ್ಲ ನಿಮಗೆ ತುಂಬ ಇದಾಗ್ತಾ ಇರ್ಬೋದು. ಆದರೆ ಒಂದಂತೂ ನಂಬ್ರಿ, ರಾಯರನ್ನ ನಂಬಿದವರು ಇದ್ರವರೆಗೂ ಇತಿಹಾಸದಲ್ಲೇ ನಾನು ಹೇಳ್ತಾ ಇದ್ದೀನಿ, ಯಾರಿಗೂ ಕೆಟ್ಟೋದಾಗಿಲ್ಲ. ಆ ಕ್ಷಣಕ್ಕೆ ನಮಗೆ ಕಷ್ಟ ಅನಿಸ್ಬೋದು, ಆ ಕ್ಷಣಕ್ಕೆ ನಮಗೆ ಯಾವುದು ಒಳ್ಳೇದೈತಿಲ್ಲ, ನನಗೆ ಯಾವ ದೇವ್ರು ನಂಬಿದ್ರು ನನಗೆ ಒಳ್ಳೇದೈತಿಲ್ಲ ಅಂದರೆ ಅದೆಲ್ಲ ಸುಮ್ಮನೆ. ಅದು ನಮ್ಮ ಕರ್ಮ ಇದ್ದು ನಾವು ಆ ಥರ ಮಾಡಿಕೊಂಡ್ರೆ ನಮ್ಮ ಕರ್ಮ ಕಳ್ಕೊಳ್ಳೋಕ್ಕೋಸ್ಕರನೇ ರಾಯರು ನಮ್ಮ ಮನೆಗೆ ಬಂದು ನೀನು ಈ ಕರ್ಮ ಕಳ್ಕೊ ಅಂತಲೇ ಬಂದಿರ್ತಾರೆ. ನಮಗೆ ಸೂಕ್ಷ್ಮ ತೋರಿಸ್ತಾ ಇರ್ತಾರೆ. ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನಮಗಿರಬೇಕು. ಆ್ಯಂಡ್ ರಾಯರಿಗೆ ಪ್ರತಿ ಗುರುವಾರ ನೀವು ಬೆಳಗಿನ ಜಾವ 5 ಗಂಟೆ, ಅಟ್ಲೀಸ್ಟ್ 5 ಗಂಟೆ ಆಗಲಿಲ್ಲ ಅಂದರೆ 6 ಗಂಟೆ ಒಳಗಡೆ ನೀವು ರಾಯರಿಗೆ ಪೂಜೆ ಮಾಡೋದಾದರೆ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಮನೆಗೆ. ರಾಯರಿಗೆ ಅಷ್ಟೇ ಗಂಧ ಹಾಕಿ ನೀವು ರಾಯರಿಗೆ ಪೂಜೆ ಮಾಡೋದ್ರಿಂದ, 2 ತುಪ್ಪದ ದೀಪ ಅರ್ಪಿಸೋದ್ರಿಂದ, ನೀವು 1 ಲೋಟ ಹಾಲು ನೀವು ರಾಯರಿಗೆ ಕೊಡೋದ್ರಿಂದ ತುಂಬ ಒಳ್ಳೇದು ಮಾಡ್ಕೊಂಡು ಕೊಡ್ತಾರೆ ರಾಯರು. ಪ್ರತಿ ಗುರುವಾರ ನೀವು ಇದೇ ರೀತಿ ಪೂಜೆ ಮಾಡ್ಕೊಂಬಂದು ಬೆಳಗಿನ ಜಾವ 5 ಗಂಟೆಗೆಲ್ಲ ನೀವು ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ, ನೀವೆಲ್ಲ ಸ್ವಚ್ಛವಾಗಿ ಶುದ್ಧದಿಂದ ರಾಯರಿಗೆ ಪೂಜೆ ಮಾಡೋದ್ರಿಂದ ರಾಯರು ತುಂಬ ಒಳ್ಳೇದು ಮಾಡ್ಕೊಂಡು ಕೊಡ್ತಾರೆ. ಆ್ಯಂಡ್ ನಿಮ್ಮ ಕಷ್ಟ ಏನೇ ಇದ್ದರೂ ರಾಯರ ಹತ್ರ ಮಾತ್ರ ಹೇಳಿ, ಜನದ ಹತ್ರ ಬೇಡ. ಆ್ಯಂಡ್ ರಾಯರ ಮಠಕ್ಕೆ ಹೋಗಿ, ಬೆಳಗ್ಗೆ ಅನುಕೂಲ ಆದರೆ ಬೆಳಗ್ಗೆ ಹೋಗಿ, ಸಂಜೆ ಅನುಕೂಲ ಆದರೆ ಸಂಜೆ ಹೋಗಿ, ಒಟ್ಟಿನಲ್ಲಿ ರಾಯರು ದರ್ಶನ ಮಾಡ್ಕೊಂಬನ್ನಿ. ಆ್ಯಂಡ್ ರಾಯರಿಗೆ ಯಾವ ರೀತಿ ಹರಕೆ ಕಟ್ಟಬೇಕು ಅನ್ನೋದು ನಾನು ನನ್ನ ವೀಡಿಯೋಲಿ ಹಾಕಿದ್ದೀನಿ, ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು.